ರಶ್ಮಿಕಾ ಮಂದಣ್ಣ ತಮ್ಮ ವಿವಾದಾತ್ಮಕ ಹೇಳಿಕೆ ಮೂಲಕ ಕನ್ನಡಿಗರ ಹೆಗ್ಗಳಿಕೆ ಗುರಿಯಾಗಿರುವಂಥದ್ದು. ನನಗೇನ್ ಅನ್ಸುತ್ತೆ ಅಂದ್ರೆ ಅವ್ರು ಏನ್ ಹೇಳಕ್ ಹೊರಟಿದ್ದು ಅಂದ್ರೆ ಬಟ್ ಅವರು ಫಸ್ಟ್ ಅಂತ ಉಪಯೋಗಿಸ್ಬಿಡುದು ಏನೋ ಒಂದ್ ಕಡೆ ಬೇಜಾರಾಗಿದೆ ಅನ್ನೋದು. ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಏನೋ ಒಂದ್ ಕಡೆ ಯಾರ ಮನಸ್ಸಿಗೂ ನೋವು ಮಾಡೋದು ಬೇಡ. I think I'm the first one in our whole community to have entered the industry. ಹರ್ಷಿಕಾ ಅವರು ರಶ್ಮಿಕಾ ಮಂದಣ್ಣ ಪರವ ವಿರೋಧ ಮಾತಾಡಿರೋದು ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಮಾತಾಡಿರೋದನ್ನ ತಿದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರ ಮನೇಲಿ ಏನು ಜಡ್ಜ್ ಮಾಡೋದಕ್ಕೆ ಸಮುದಾಯಕ್ಕೆ ಹೊಣೆ ಹೊರಿಸಿದ್ದು ತಪ್ಪು ಅಂತ ಇಲ್ಲ ಒಂದ್ ಕಡೆ ಅನ್ಸುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಾತ ಅಜ್ಜಿ ಸಪೋರ್ಟ್ ಜಡ್ಜ್ ಮಾಡಿರ್ಬೇಕು, ಇಲ್ಲ ಅವ್ರ ರಿಲೇಟಿವ್ಸ್ ಯಾರಾದ್ರೂ ಜಡ್ಜ್ ಮಾಡಿರ್ಬೇಕು. ಹುಟ್ಟಿನ ಮುಖ ನೋಡಿದ್ರೆ ಏನ್ ಬೇಕಿತ್ತು ಚೇಂಜ್ ಆಗ್ಬೋದು ಅಂತ. ನಮ್ಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಖಂಡಿತ ಅವ್ರು ಫಸ್ಟ್ ಬಂದವರಲ್ಲ. ಒಂದ್ ವೇಳೆ ಕಿರಿಕ್ ಪಾಟೀಲ್ ಅವರಿಗೆ ಸಕ್ಸಸ್ ಸಿಕ್ಕಿರ್ಲಿಲ್ಲ ಅಂದ್ರೆ ಈ ಮಾತನ್ನ ಅವ್ರು ಹೇಳಕ್ ಆಗ್ತಾ ಇರ್ಲಿಲ್ಲ. ಅಷ್ಟೇ, ಅವ್ರ ತಪ್ಪನ್ನ ನಾವು ಕ್ಷಮಿಸ್ಬಿಡೋಣ, ಇಲ್ಲ ತಿದ್ಕೊಳ್ಳಿ ಅಂತ ಹೇಳೋಣ. ಎಲ್ಲೋ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರ ಸಮುದಾಯವನ್ನು ಬಿಟ್ಕೊಟ್ಟಿರೋ ಅನ್ನೋದು ಒಂದು ಬೇಸರದ ವಿಷಯ ಆಗುತ್ತೆ. ಎಲ್ಲೋ ಒಂದ್ ಕಡೆ ಟಾಲಿವುಡ್ ಹಾಲಿವುಡ್ ಹೋಗಿದ್ದೀನಿ ಅನ್ನುವಂತಹ ಅಹಂಕಾರ ಇದೆ ಅವ್ರಿಗೆ. ನನಗೆ ಅವ್ರ ಅಹಂಕಾರ ತೋರಿಸಿದ್ರೆ ನಾನು ಹೇಳ್ಬೋದು. ಬ್ಯೂಟಿ ಇರೋ ತನಕ ಮಾತ್ರ ಕಾಮೆಂಟ್ ಕೊಡ್ತಾರೆ ಮನೆಗೆ ಗೀತು ಅನ್ನುವಂಥದ್ದು. ನೀವು ನೋಡ್ತಾ ರಸ್ಬಿಸ್ ಕನ್ನಡ. ನಮ್ಮ ಇಷ್ಟಗಳ ರಶ್ಮಿಕಾ ಮಂದಣ್ಣ ತಮ್ಮ ವಿವಾದಾತ್ಮಕ ಹೇಳಿಕೆ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಯಾವಾಗಲೂ ಗುರಿಯಾಗ್ತಾ ಇರುವಂತದ್ದು. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಕೊಡಗು ಸಮುದಾಯದಿಂದ ನಾನು ಒಬ್ಬಳೇ ಕನ್ನಡ ಇಂಡಸ್ಟ್ರಿಗೆ ಬಂದಿರುವಂತಹ ಹೇಳಿಕೆಯನ್ನು ನೀಡಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ಕೊಡಗು ಸಮುದಾಯದಿಂದಲೇ ನಟನೆಗೆ ಬಂದಿರುವಂತಹ ಹರ್ಷಿಕಾ ಪೂವಚ್ ಅವ್ರ ನಮ್ಮ ಜೊತೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ನಾನು ನಮಸ್ತೆ. ನಮಸ್ತೆ. ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ, ಥ್ಯಾಂಕ್ ಯು. ಈ ಮೊದಲನೇದಾಗಿ ಹೇಳ್ತಾರೆ ನೀವು ನ್ಯೂಸ್ ನೋಡಿದ್ದೀರಾ. ಕೊಡಗು ಸೊ ಅದನ್ನ ಅವರು ಅದೇ ಮಾತಿನ ಧಾಟಿಯಲ್ಲಿ ಏನೋ ಹೇಳಕ್ ಹೋಗಿ ಏನೋ ಹೇಳ್ತಿದ್ದಾರೆ. ನನ್ನ ಪ್ರಕಾರ, ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್, ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವ್ರು ಏನ್ ಹೇಳಕ್ ಹೊರಟಿದ್ದು ಅಂದ್ರೆ ಸದ್ಯದ ಮಟ್ಟಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಆಗ್ಲಿ, ಇಲ್ಲ ಬಾಲಿವುಡ್ ಅಲ್ಲಾಗ್ಲಿ, ಹಿಂದಿ ಇಂಡಸ್ಟ್ರಿಯಲ್ಲಿ ನಂಬರ್ 1 ನಟಿ ನಾನು. ನಮ್ಮ ಕೊಡವ ಸಮುದಾಯದಿಂದ ಬಂದಿರುವಂತ ನಟಿಯರಲ್ಲಿ ನಾನು ಈಗ ಸದ್ಯಕ್ಕೆ ನಾನು ನಂಬರ್ 1 ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ರು ಕೂಡ ಅದು ತಪ್ಪಾಗಿ ಬರ್ತಾ ಇರಲಿಲ್ಲ. ಬಟ್ ಅವರು ಫಸ್ಟ್ ಅಂತ ಉಪಯೋಗಿಸ್ಬಿಡುದು ಏನೋ ಒಂದ್ ಕಡೆ ಬೇಜಾರಾಗಿದೆ ಎಲ್ಲರಿಗೂ. ಬಟ್ ನಾನ್ ಖಂಡಿತ ಐ ಆಮ್ ಪರ್ಸನಲಿ ನಾನು ಹೇಳ್ಬೇಕಂದ್ರೆ ನನಗೆ ಅವ್ರ ಮೇಲೆ ತುಂಬಾ ಹೆಮ್ಮೆ ಇದೆ. ಒಂದು ಹೆಣ್ಮಗು ನಮ್ಮ ಕರ್ನಾಟಕದಿಂದ ಹೋಗಿ ತೆಲುಗು ಆಗ್ಲಿ, ತಮಿಳ್ ಆಗ್ಲಿ, ಅದಾದ್ಮೇಲೆ ಈಗ ಬಾಲಿವುಡ್ ಅಲ್ಲಿ ಮೊದ್ಲೇ ನೋಡಿದ್ರೆ ಜನರೇಷನ್ ಇಂದ ಅವ್ರ ಮಕ್ಕಳು ಆತರ ಬರ್ತಾರೆ. ಬಟ್ ಇಲ್ಲಿಂದ ಹೋಗಿ ಒಂದು ಆ ಮಟ್ಟಕ್ಕೆ ಒಂದು ಹೆಸರು ಮಾಡಿ ತುಂಬಾ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ರಶ್ಮಿಕಾ. ಸೊ ಈ ತರದ್ದೆಂದು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಏನೋ ಒಂದ್ ಕಡೆ ಯಾರ ಮನಸ್ಸಿಗೂ ನೋವು ಮಾಡೋದು ಬೇಡ. ಸೊ ಯಾರಿಗಾದ್ರೂ ನೋವಾಗಿದ್ರೆ ಅದನ್ನ ಅವರು ಕೂಡ ಎಲ್ಲೋ ಒಂದ್ ಕಡೆ ಜಾಸ್ತಿ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ಕೊಂಡು ಅದನ್ನಲ್ಲೇ ಬಿಟ್ಬಿಡೋಣ. ಬೆಳೀತಾ ಇದಾರೆ, ಒಂದ್ ಹೆಣ್ಮಗು ಬೆಳೀತಾ ಇದೆ, ಆ ಮಗು ಬೆಳೀತಾ ಇರೋದನ್ನ ಬೆಳೆಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮಾತಿನ ಬರ್ತದೆ ಏನ್ ಬೇಕಿದ್ರು ಮಾತಾಡ್ಬೋದಾ ಅನ್ನುವಂಥದ್ದು. ಅಂದ್ರೆ ಅವರು ಕೆಲವೊಂದೊಂದು ಕಡೆ ಕನ್ನಡಿಗರನ್ನ ದೂಷಿಸಿದ್ದು ಇದೆ ಕೂಡ. ಸೊ ಮಾತಿನ ಬರ್ತದೆ ಏನ್ ಬೇಕಿದ್ರು ಮಾತಾಡ್ಬೋದಾ ಅನ್ನೋದು. ಅವರು ಕೂಡ ಒಬ್ಬ ದೊಡ್ಡ ಸ್ಟಾರ್ ನಟಿ. ಇಲ್ಲ, ಮಾತಿನ ದರದಲ್ಲಿ ಏನೇನೋ ಹೇಳೋದು ತಪ್ಪು. ಈಗ ಅವರು ಅವಾಗಲೂ ಏನ್ ಹೇಳಿದ್ರು ಅಂದ್ರೆ ಹೈದರಾಬಾದ್ ನವರು ಅಂತ ಹೇಳಿದ್ರು. ಅವಾಗ್ಲೂ ಕೂಡ ಅವರು ನಾನು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲಿ, ಸದ್ಯದ ಮಟ್ಟಿಗೆ ನಾನು ಇರೋದು ಹೈದರಾಬಾದ್ ಅಲ್ಲಿ ಅಂತ ಹೇಳ್ಬಿಟ್ಟಿದ್ರು ಯಾರಿಗೂ ಬೇಜಾರಾಗ್ತಾ ಇಲ್ಲ. ಬಟ್ ಹೇಳೋದು
ನಾವದೇ ಹೇಳ್ತೀವಲ್ಲ, ಮನ್ಸಲ್ಲಿ ಏನೋ ಇರುತ್ತೆ, ಏನೋ ಒಂದ್ ಬಾಯಲ್ಲಿ ಬರ್ಬಾರ್ದು. ನೀವ್ ಏನ್ ಅನ್ಕೊಂಡಿದೀರಾ ಹೇಳಕ್ ಅದನ್ನೇ ಹೇಳ್ಬೇಕು. ಸೊ ಅದನ್ನ ಸ್ವಲ್ಪ ತಿದ್ಕೊಳ್ಳಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಏನ್ ಹೆಸರು ಮಾಡಿದ್ರೆ ಇದಕ್ಕಿಂತ ಹೆಸರು ಮಾಡ್ತಾರೆ, ಸ್ವಲ್ಪ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಹರ್ಷಿಕಾ ಪೂವಚ್ಚ ಅವರು ಪೂನಚ್ಚ ಅವರು ರಶ್ಮಿಕಾ ಮಂದಣ್ಣ ಪರವ ವಿರೋಧವ? ನಾನು ಅವ್ರು ಮಾತಾಡಿರೋದು ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಮಾತಾಡಿರೋದನ್ನ ತಿದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಅವರು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕೊಡವ ಸಮುದಾಯದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೆಣ್ಮಗು ಅಂತ ಹೇಳಿದ್ರೆ ನೀನು ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಇಲ್ಲಿವರೆಗೂ ಮದ್ವೆನೂ ಅಷ್ಟೇ ಒಂದು ಡೌರಿ ಇಲ್ಲ ನಮ್ದ್ರಲ್ಲಿ. ಗಂಡು ಹೆಣ್ಣು ಇಬ್ರು ಫ್ಯಾಮಿಲಿಯಲ್ಲೂ 50% ದುಡ್ಡು ಹಾಕಿ ಮದ್ವೆ ಮಾಡ್ತಾರೆ. ಸೊ ಆತರ ಎಲ್ಲ ನಮ್ಮಲ್ಲಿ ತುಂಬಾ ಫ್ರೀಡಮ್ ಇದೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನೀವು ನೋಡಿದ್ರೆ ನಮ್ಮ ಕೊಡವ ಸಮುದಾಯದಲ್ಲಿ ಎಲ್ಲಾ ಫೀಲ್ಡಲ್ಲೂ ಇರಲ್ಲ. ಅದು ನಮ್ಮ ನಂಬರ್ 1 ಅಂದ್ರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಫಸ್ಟ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇಂದ ಹಿಡಿದು ಸ್ಪೋರ್ಟ್ಸ್ ಅಲ್ಲಿ ಆಗಲಿ, ಫ್ಯಾಷನ್ ಇಂಡಸ್ಟ್ರಿ ಪ್ರಸಾದ್ ಬಿದ್ದಪ್ಪ ಅವರ ಹೆಸರು ದೇಶ ವಿದೇಶದಲ್ಲಿ ಫೇಮಸ್ ಅವರು. ಆ ರೀತಿಯಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮವ್ರು ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಈ ಹೆಣ್ಮಕ್ಳು ಹೆಸರು ಮಾಡ್ತಿದ್ದಾರೆ, ಚೆನ್ನಾಗಿ ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದಾರೆ, ಸಪೋರ್ಟ್ ಮಾಡಿ. ಮ್ಯಾಮ್ ಇವಾಗಷ್ಟೇ ನೀವು ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ, ಬಟ್ ಸಮುದಾಯದಿಂದ ನಾನು ಒಬ್ಬಳೇ ಬಂದಿದ್ದೆ ಅಂದ್ರೆ ಬಿಟ್ಟಿರ್ಬೋದು. ಬಿಕಾಸ್ ಅವ್ರು ಹೇಳುವಂಥದ್ದು ಏನು ಅಂದ್ರೆ ಜಡ್ಜ್ ಮಾಡ್ತಾರೆ ನಮ್ಮನ್ನ. ಕೊಡಗು ಇಂಡಸ್ಟ್ರಿಯಿಂದ ಬಂದವರು ಅಲ್ಲಿ ಜಡ್ಜ್ ಮಾಡ್ತಾರೆ. ಅವ್ರ ಮನೇಲಿ ಏನು ಜಡ್ಜ್ ಮಾಡೋದಕ್ಕೆ ಈ ಸಮುದಾಯಕ್ಕೆ ಹೊಣೆ ಹೊರಿಸಿದ್ದು ತಪ್ಪು ಅಂತ ಇಲ್ಲ ಒಂದ್ ಕಡೆ ಅನ್ಸುತ್ತೆ. ಹೌದು, ನಾನು ಅದೇ ಹೇಳ್ತಿರೋದು, ಅವರ ಪರ್ಸನಲ್ ಇರ್ಬೋದು. ನಾನು ಜನರಲಿ ಹೇಳಿದ್ರೆ ನಮ್ಮ ಕೊಡವ ಸಮುದಾಯದವರು ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಯಾರೋ ಒಬ್ರು ಸ್ಕೂಲಲ್ಲಿ 90% ಸ್ಕೋರ್ ಮಾಡಿದ್ರೆ ಕೊಡವ ಸಮಾಜದಿಂದ ಅವ್ರಿಗೆ ಸನ್ಮಾನ ಇಟ್ಕೊಳ್ತಾರೆ. ಸನ್ಮಾನದ ಜೊತೆಗೆ ಒಂದ್ 4-5 ಜನ ಹಿರಿಯರು ಅವ್ರಿಗೊಂದು 1,000 ರೂಪಾಯಿ ಕೊಡ್ತಾರೆ ಆ ಹುಡುಗನಿಗೆ ಇಲ್ಲ ಹುಡುಗಿಗೆ. ಆ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಸಪೋರ್ಟ್ ಮಾಡಲ್ಲ, ಜಡ್ಜ್ ಮಾಡ್ತಾರೆ ಅನ್ನೋದು ಅವರ ಪರ್ಸನಲ್ ಆಗಿರ್ಬೇಕು. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಾತ ಅಜ್ಜಿ ಜಡ್ಜ್ ಮಾಡಿರ್ಬೇಕು, ಇಲ್ಲ ಅವ್ರ ರಿಲೇಟಿವ್ಸ್ ಯಾರಾದ್ರೂ ಜಡ್ಜ್ ಮಾಡಿರ್ಬೇಕು. ಬಟ್ ಜನರಲಿ ಆನ್ ದ ಹೋಲ್ ಕೊಡವ ಸಮುದಾಯದಲ್ಲಿ ತುಂಬಾ ಸಪೋರ್ಟ್. ಒಂದಷ್ಟು ಜನ ಹೇಳ್ತಾರೆ ದುಡ್ಡಿನ ಮುಖ ನೋಡಿದ್ರೆ ಏನ್ ಬೇಕಿತ್ತು ಚೇಂಜ್ ಆಗ್ಬೋದು ಅಂತ ಹೇಳಿ. ಏನೋ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರು ಹಾಲಿವುಡ್ ಹೋಗಿದೆ ದುಡ್ಡಿನ ಮುಖ ನೋಡಿ ಒಂದ ಇದನ್ನ ಬಿಟ್ಟು ಕೊಡ್ತಾ ಇದಾರ ಅನ್ನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆ ದುಡ್ಡಿನ ವಿಚಾರನೂ ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಾನ್ ಹೇಳ್ತಿರೋದು ಇಷ್ಟೇ, ಏನಂದ್ರೆ ನಮ್ಮ ಕೊಡವ ಕಮ್ಯುನಿಟಿಯಿಂದ ಒಂದು ಹುಡುಗಿ ಹೆಸರು ಮಾಡ್ತಿರೋ ನಾವು ಸಪೋರ್ಟ್ ಮಾಡೋಣ ಅಂತ. ಬಟ್ ಅವರು ಕೂಡ ಅಟ್ ದ ಸೇಮ್ ಟೈಮ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಅವರು ಇಂಡಸ್ಟ್ರಿ ಬರೋಕೆ ಮುಂಚೆ ಪ್ರೇಮ ಮ್ಯಾಮ್, ಅವ್ರು ಹುಟ್ಟೋಕ್ಕೂ ಮುಂಚೆ ಪ್ರೇಮ ಮ್ಯಾಮ್ ಬಂದು 1 ವರ್ಷ ಆಗೈತೆ ಇಂಡಸ್ಟ್ರಿ, ಅದನ್ನ ಎಲ್ಲೋ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಪ್ರೇಮ ಅವರೆಲ್ಲ ಶಿ ಸಚ್ ಅ ವಂಡರ್ಫುಲ್ ಸೂಪರ್ ಸ್ಟಾರ್. ನಮ್ಗೆ ಹೆಂಗೆ ಅಂದ್ರೆ ಪ್ರೇಮ ಅವರು, ಮಾಲಾಶ್ರೀ ಅವರೆಲ್ಲ ಹೆಂಗೆ ಅಂದ್ರೆ ಹೀರೋಗ್ ಸಮ, ಅವರೇ ಹೀರೋ ಸಿನಿಮಾಗೆ. ಅವ್ರಿದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಹಿಟ್ ಆಗೋದು ಅಂಡ್ ಬಿಸ್ನೆಸ್ ಮಾಡೋದು ಸಿನಿಮಾ. ಅವರು ಆಕ್ಷನ್ ಎಲ್ಲ ಮಾಡಿದ್ದಾರೆ ಪ್ರೇಮ ಅವರೆಲ್ಲ. ಸೊ ಅಂತವ್ರನ್ನೆಲ್ಲ ನಾವು ಖಂಡಿತ ಮರಿಬಾರ್ದು. ನನಗಂತೂ ಪ್ರೇಮ ಅವ್ರ ಮೇಲೆ ತುಂಬಾ ಹೆಮ್ಮೆ ಇದೆ. ಈಗಲೂ ಅವ್ರು ವಾಪಸ್ ಒಂದು ಶೋ ಜಡ್ಜ್ ಎಲ್ಲ ಮಾಡ್ತಾ ಇದ್ದಾರೆ. ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ನಮ್ಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಖಂಡಿತ ಅವ್ರು ಫಸ್ಟ್ ಬಂದವರಲ್ಲ, ತುಂಬಾ ಜನ ಇದ್ದಾರೆ. ಅಂದ್ರೆ ಪ್ರೇಮ ಅವ್ರಿಗಿಂತ ಮುಂಚೆ ಶಶಿಕಲಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ಆತರ ತುಂಬಾ ಜನ ಬಂದಿದ್ದಾರೆ, ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ತುಂಬಾ ಜನ ಬಂದಿದ್ದಾರೆ. ಸೊ ಆತರ ಇದ್ದಾಗ ಎಲ್ಲೋ ಒಂದ್ ಕಡೆ ಆ ಸ್ಟೇಟ್ಮೆಂಟ್ ನಾನು ಹೇಳಿದ್ನಲ್ಲ, ಮೇ ಬಿ ಹಿಂಗೆ ಹೇಳಕ್ ಹೋಗಿ ಹಂಗೆ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತಾನೆ ನಾನು ಅವ್ರಿಗೆ ಹೇಳೋದು. ಬಟ್ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಪೂರ್ತಿ ನೆಗೆಟಿವ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡೋದು ಬೇಡ ಅಂತೆಲ್ಲ ಇದು ಮಾಡೋದು ಬೇಡ. ನಮ್ಮ ಕರ್ನಾಟಕದಿಂದ ಒಂದು ಹೆಣ್ಮಗು ಅಷ್ಟು ದೂರ ಹೋಗಿ ಹೆಸರು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡೋಣ ಅಷ್ಟೇ. ಅವ್ರ ತಪ್ಪನ್ನ ನಾವು ಕ್ಷಮಿಸ್ಬಿಡೋಣ, ಇಲ್ಲ ತಿದ್ಕೊಳ್ಳಿ ಅಂತ ಹೇಳೋಣ, ಬಟ್ ಸಪೋರ್ಟ್. ಬಟ್ ಈಗಷ್ಟೇ ಹೇಳಿದ್ರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡೋಣ ಅಂತ. ಬಟ್ ಈ ತರ ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಬಟ್ ಆದ್ರೂ ಕೂಡ ತಿದ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಈ ಹಿಂದೆ ನಾಗಾರ್ಜುನ ಅವರಿಗೆ ಕನ್ನಡವನ್ನ ಹೇಳ್ಕೊಟ್ಟಾಗ ಎಲ್ಲ ಒಂದ್ ಕಡೆ ಓಕೆ ಮತ್ತೆ ಈಗ ಅದೇ ವಿವಾದಾತ್ಮಕ ಹೇಳಿಕೆ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ತಿದ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಗೊತ್ತಿಲ್ಲ, ನನಗೆ ಅವ್ರನ್ನೇ ಕೇಳ್ಬೇಕಾಗಿದೆ. ಏನಮ್ಮ ನೀನ್ ತಿದ್ಕೊಂತಿದ್ಯಾ ಇಲ್ವಾ ಅಂತ ಅವ್ರನ್ನೇ ಕೇಳ್ಬೇಕಾಗುತ್ತೆ. ನನಗೆ ಖಂಡಿತ ಅವರ ಪರ್ಸನಲ್ ಗೊತ್ತಿಲ್ಲ. ಬಟ್ ಖಂಡಿತ ನಮ್ಮವರು ನೀವು ತಿದ್ಕೊಂಡು ಇನ್ನಷ್ಟು ಚೆನ್ನಾಗಿ ಮಾತಾಡಿದ್ರೆ ಇನ್ನೂ ಸಪೋರ್ಟ್, ಅದನ್ನಂತೂ ಹೇಳೋದು. ಓಕೆ, ನೀವು ಒಬ್ರು ನಟಿ, ಒಂದ್ ವೇಳೆ ಕಿರಿಕ್ ಪಾಟೀಲ್ ಅವರಿಗೆ ಸಕ್ಸಸ್ ಸಿಕ್ಕಿರ್ಲಿಲ್ಲ ಅಂದ್ರೆ ಈ ಮಾತನ್ನ ಅವ್ರು ಹೇಳಕ್ ಆಗ್ತಾ ಇರ್ಲಿಲ್ಲ?
ನೀವು ನಟಿಯಾಗಿ ನನಗೆ ಖಂಡಿತ ನನಗೆ ಐ ಆಮ್ ನೋಬಡಿ ಟು ಮೇಕ್ ಅ ಸ್ಟೇಟ್ಮೆಂಟ್. ಆ ಸಿನಿಮಾ ದೊಡ್ಡ ಹಿಟ್ ಆಯ್ತು, ಕಿರಿಕ್ ಎಲ್ಲರೂ ತುಂಬಾ ಹೆಸರು ಮಾಡಿದ್ರು. ಸೊ ಅದಾಗಿರ್ಲಿಲ್ಲ ಅಂದ್ರೆ ಇವರು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಇನ್ನೊಂದು ಅದೆಲ್ಲ ನನ್ಗೆ ಹೇಳೋ ತಪ್ಪಾಗುತ್ತೆ. ಎಲ್ಲರಿಗೂ ಒಂದು ಲೈಫ್ ಅಲ್ಲಿ ಒಂದು ಬ್ರೇಕ್ ಥ್ರೂ ಅನ್ನೋದು ಸಿಗ್ಬೇಕು. ಆ ಬ್ರೇಕ್ ಥ್ರೂ ಅನ್ನೋದು ಇವ್ರಿಗೆ ಸಿಕ್ಕಿದೆ, ಇವ್ರು ಹೆಸರು ಮಾಡ್ತಿದ್ದಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾರೆ. ಮುಂದೆ ಹಂಗೆ ಹೋಗ್ಲಿ, ಒಳ್ಳೇದಾಗ್ಲಿ. ಯಾಕಂದ್ರೆ ಈಗ್ಲೂ ಈ ಒಂದು ಜನರೇಷನ್ 2025ರಲ್ಲೂ ಕೂಡ ಭ್ರೂಣ ಹತ್ಯೆ ಅನ್ನೋದು ನಡೆಯುತ್ತೆ. ಇಲ್ಲೆಲ್ಲೋ ನಾವು ಕೇಳ್ತೀವಿ, ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಹಾಸ್ಪಿಟಲ್ ಅಲ್ಲೇ ಬಿಟ್ಟು ಹೋಗ್ಬಿಡೋದು, ಅಲ್ಲೆಲ್ಲೋ ಡಸ್ಟ್ಬಿನ್ ಹತ್ರ ಹಾಕ್ಬಿಡೋದು, ಈ ತರದೆಲ್ಲ ಇನ್ನೂ ಆಗ್ತಿದೆ. ಸೊ ಈ ತರದೆಲ್ಲ ಇರ್ಬೇಕಾದ್ರೆ ಒಂದು ಹೆಣ್ಮಗು ಬೆಳೀತಿದೆ, ಸಪೋರ್ಟ್ ಮಾಡಿ. ಈ ಇನ್ಸಿಡೆಂಟ್ ಅವರು ಹೇಳಿಕೆ ಹೇಳಿದ್ಮೇಲೆ ನಿಮಗೂ ಅಷ್ಟೇ ಕಾಂಟ್ಯಾಕ್ಟ್ ಇರತ್ತೆ ಕೊಡಗಿನ ಅವರೆಲ್ಲ ಕಾಲ್ ಮಾಡಿ ಕೇಳಿದ್ರೆ ಏನ್ ಇವರು ನೀವೊಬ್ರು ನಟಿಯಾಗಿ ನಿಮ್ಗೆ ಕಾಲ್ ಮಾಡಿ ಕೇಳಿದ್ರೆ ಏನ್ ಈ ತರ ಹೇಳಿಕೆ ಕೊಟ್ಟಿದಾರಲ್ಲ ಅನ್ನೋದು ಕಾಲ್ ಮಾಡಿ ಕೇಳಿದ್ರು. ನನಗೆ ಕಾಲ್ ಮಾಡಿ ಯಾರು ಕೇಳಿಲ್ಲ, ನನ್ಗೆ ತುಂಬಾ ಜನ ಫಾರ್ವರ್ಡ್ ಮಾಡಿದ್ರು ಅಷ್ಟೇ. ಈ ತರ ಇಂಟರ್ವ್ಯೂ ಈ ತರ ಬರ್ತಿದೆ ನೋಡಿದ್ರ ಅಂತ. ನಾನು ಹೇಳಿದ್ದಲ್ಲ, ನಂಗೆ ನಿನ್ನೆವರೆಗೂ ನಂಗೆ ಏನು ಗೊತ್ತಿಲ್ಲ. ಬೆಳಿಗ್ಗೆ ನಾನು ಎದ್ದಾಗ 25 ಮಿಸ್ ಕಾಲ್ ಇತ್ತು ಫೋನಲ್ಲಿ. ಏನಾಯ್ತಪ್ಪ ಅಂತೆಲ್ಲ ಹೆದ್ರುಕೊಂಡೆ ನಾನು. ಆಮೇಲೆ ಫೋನ್ ಮಾಡಿ ಕೇಳಿದಾಗ ಈ ತರ ಅಂತ ಹೇಳಿದ್ರು. ನನಗೆ ಈಗ ತುಂಬಾ ಬಿಸಿ ಇದೀನಿ, ನನ್ನ ಸಿನಿಮಾ ಕೆಲಸಗಳು, ಮಗು, ತುಂಬಾ ಬಿಸಿ ಇದೀನಿ. ನನ್ ಭುವನ್ ಅವ್ರದ್ದು ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಅದ್ರದ್ದು ಬಿಸಿ. ಸೊ ಎಲ್ಲೋ ಒಂದ್ ಕಡೆ ಈ ವಿಷಯ ಎಲ್ಲ ನಾನು ನೋಡೋಕ್ ನಿಜ ಸಮಯ ಇಲ್ಲ. ಬಟ್ ನನ್ನ ಪ್ರಕಾರ ಏನಂದ್ರೆ, ಯಾರೇ ಆಗಲಿ, ಅದು ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿದಷ್ಟು ಆ ಮಾತಲ್ಲಿ ತುಂಬಾ ಭಾರ ಇರುತ್ತೆ. ಆ ಮಾತಲ್ಲಿ ನಿಮ್ಮನ್ನ ಜನ ತುಂಬಾ ಫಾಲೋ ಮಾಡ್ತಾರೆ. ನಿಮ್ ಮಾತಿಗೋಸ್ಕರ ಜನ ನಿಮ್ಮ ಹತ್ರ ಬರ್ತಾರೆ. ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಮೊದಲು ನೀವು ಹೇಳ್ದಂಗೆ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜಾತಿಯನ್ನ, ಇವಾಗ ಐಶ್ವರ್ಯ ಗೌಡ ಅಂತ ಬರುತ್ತೆ, ಇವಾಗ ನೀವು ನಿಮ್ಮ ತಂದೆ ಹೆಸರನ್ನ ಇಟ್ಕೊಂಡಿರುವಂತದ್ದು ಅಂತ ಬರುತ್ತೆ. ಎಲ್ಲೋ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರು ಅವರ ಸಮುದಾಯವನ್ನು ಬಿಟ್ಕೊಟ್ಟಿರೋ ಅನ್ನೋದು ಒಂದು ಬೇಸರದ ವಿಷಯ ಆಗುತ್ತೆ. ಸೊ ಅದ್ರ ಬಗ್ಗೆ ಅವ್ರ ಸಮುದಾಯನ ಬಿಟ್ಕೊಟ್ಟಿದ್ದಾರೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಶಿ ಇಸ್ ಅ ವೆರಿ ಪ್ರೌಡ್ ಕೊಡೋತಿ, ಅದು ಗೊತ್ತಾಗುತ್ತೆ. ಸಾಕಷ್ಟು ಸತಿ ಅವರು ಕೊಡವ ಸೀರೆ ಉಟ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಸತಿ ಅವರು ಅವರ ಫ್ರೆಂಡ್ ಮದ್ವೆಗೆಲ್ಲ ಕೊಡುವ ಸೀರೆ ಉಟ್ಕೊಂಡು ನೋಡಿದೀನಿ. ಅಂಡ್ ಶಿ ಇಸ್ ವೆರಿ ಪ್ರೌಡ್. ಇವಾಗ ಆತರ ಅವ್ರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಇರ್ಲಿಲ್ಲ ಅಂದ್ರೆ ಅವ್ರ ಹೆಸರನ್ನ ಜಸ್ಟ್ ರಶ್ಮಿಕಾ ಅಂತ ಇಟ್ಕೋಬಹುದಿತ್ತಲ್ಲ. ರಶ್ಮಿಕಾ ಮಂದಣ್ಣ ಅಂತಾನೆ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ಅವ್ರ ತಂದೆ ಹೆಸರನ್ನ ಸೇರಿಸಿನೇ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಮೀನ್ಸ್ ಶಿ ಹ್ಯಾಸ್ ದಟ್ ಲವ್ ಟುವರ್ಡ್ಸ್ ದ ಕಮ್ಯುನಿಟಿ. ಎಲ್ಲೋ ಒಂದ್ ಕಡೆ ಅದನ್ನ ಹೇಳೋದ್ ತಪ್ಪಾಗುತ್ತೆ. ಕಮ್ಯುನಿಟಿನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳೋ ಮಾತಿನ ಒಂದು ಧಾಟಿಯಲ್ಲಿ ಏನೋ ಹೇಳಕ್ ಏನೋ ಹೇಳ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ, ಇನ್ ಮುಂದೆ ಆದ್ರೂ ಅವರು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುತ್ತೆ, ನೀವೇನ್ ಸಜೆಸ್ಟ್ ಮಾಡ್ತೀರಾ? ತಿದ್ಕೊಳ್ಳಮ್ಮ ಅಷ್ಟೇ, ಬೇರೆ ಏನಿಲ್ಲ. ವಾಟ್ ವಿಲ್ ಐ ಟೆಲ್? ನೀವು ಹೇಳಕ್ ಏನೋ ಹೇಳಕ್ ಹೋಗ್ತೀರಾ, ಅದು ಬೇರೆ ಏನೋ ತರ ಮೆಸೇಜ್ ಹೋಗುತ್ತೆ. ಸೊ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅಂಡ್ ಜನರ ಸೆಂಟಿಮೆಂಟ್ಸ್ ನೋವಾಗದ್ ಬೇಡ. ಅದನ್ನ ನೀವು ಮನ್ಸಲ್ಲಿ ಇಟ್ಕೊಳ್ಳಿ. ತುಂಬಾ ಬೆಳೀತಾ ಇದ್ದೀರಾ, ತುಂಬಾ ಸಪೋರ್ಟ್ ಇದೆ ನಮ್ಮ ಕಡೆ ಇದೆಲ್ಲ, ಇನ್ನೂ ಬೆಳೀರಿ. ಬಾಲಿವುಡಿಗೆ ಹೋಗಿದ್ದೀರಾ, ಹಾಲಿವುಡಿಗೆ ಹೋಗಿ ಅಲ್ಲೂ ನಂಬರ್ ಒಳ್ಳೇದಾಗಿ. ಕೊನೆಯದಾಗಿ ಎಲ್ಲೋ ಒಂದ್ ಕಡೆ ಟಾಲಿವುಡ್ ಹಾಲಿವುಡ್ ಹೋಗಿದ್ದೀವಿ ಅನ್ನುವಂತಹ ಅಹಂಕಾರ ಇದೆ ಅವರಿಗೆ. ನನಗೆ ಖಂಡಿತ ಇದೆಲ್ಲ ಗೊತ್ತಿಲ್ಲ. ಅದೇ ಅವರ ಪರ್ಸನಲ್ ಕಮೆಂಟ್ ಮಾಡೋ ತಪ್ಪಾಗುತ್ತೆ. ಬಿಕಾಸ್ ನನಗಂತೂ ಅಹಂಕಾರ ಅನ್ನೋದೆಲ್ಲೂ ಕಾಣಿಸ್ಲಿಲ್ಲ. ಶಿ ಇಸ್ ಡೂಯಿಂಗ್ ವೆಲ್. ಇವಾಗ ಇಷ್ಟು ಇಂಡಸ್ಟ್ರಿಯಲ್ಲಿ ಇಷ್ಟು ಹೆಸರು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಯು ಶುಡ್ ಆಲ್ ಬಿ ಪ್ರೌಡ್ ಆಫ್ ಇಟ್. ಒಂದು ಹೆಣ್ಮಗು ಕೋಟಿ ಸಂಭಾವನೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಇಟ್ಸ್ ಆಲ್ ಬಿ ಪ್ರೌಡ್ ಆಫ್ ಇಟ್ ಅಷ್ಟೇ. ಅಹಂಕಾರ ಆಗಲಿ ಇನ್ನೊಂದಾಗಲಿ ಕಾಮೆಂಟ್ ಮಾಡಲ್ಲ ಅದ್ರ ಬಗ್ಗೆ. ಬಿಕಾಸ್ ನಾನು ಪರ್ಸನಲ್ ಆಗಿ ಮೇಬಿ ನಾನು ನೋಡಿ, ನಾನು ಬರೀ ಅವ್ನೇನು ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ಪರ್ಸನಲ್ ಆಗಿ ನಾನು ನೋಡಿ ನನಗೆ ಅವ್ರ ಅಹಂಕಾರ ತೋರಿಸಿದ್ರೆ ನಾನು ಹೇಳ್ಬೋದು. ಕೊನೆಯದಾಗಿ ಒಂದಷ್ಟು ಜನ ಹೇಳ್ತಾರೆ, ನಟಿಯವರಿಗಾಗಿರ್ಬೋದು, ಬ್ಯೂಟಿ ಇರೋ ತನಕ ಮಾತ್ರ ಮಾರ್ಕೆಟ್ ಆನ್ ಕೊಡ್ತಾರೆ, ಮನೆಗೆ ಟಿಕೆಟ್ ಅನ್ನುವಂಥದ್ದೇ. ಸೊ ಒಂದ್ ವೇಳೆ ಬ್ಯೂಟಿ ಏನಾದ್ರು ಕಡಿಮೆ ಆದಾಗ ಮತ್ತೆ ರಶ್ಮಿಕಾ ಮಂದಣ್ಣ ಅವ್ರು ಬಂದ್ರೆ ಕ್ಷಮಿಸ್ತಾರ ಅನ್ನುವಂಥದ್ದು. ನಾನು ಆ ಸ್ಟೇಟ್ಮೆಂಟ್ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಬಿಕಾಸ್ ನನ್ನ ಪ್ರಕಾರ ಈಗ ಒಬ್ಬ ಹೀರೋ ಅಂತ ಹೇಳಿದ್ರೆ ಎಷ್ಟು ವರ್ಷದವರೆಗೂ ಅವ್ರು ಆಕ್ಟ್ ಮಾಡ್ತಾ ಇರ್ತಾರೆ. ಹೀರೋಯಿನ್ಗೂ ಅದೇ ತರ ಇರ್ಬೇಕಲ್ಲ. ಇವಾಗ ಹೀರೋಸ್ ಹೇಗೆ ಅವ್ರ ಬಾಡಿನ ಮೇಂಟೈನ್ ಮಾಡ್ಕೊಂಡು, ಹೀರೋಯಿನ್ಸು ಆ ಥರ ಬಾಡಿ ಮೇಂಟೈನ್ ಮಾಡ್ಕೊಂಡು ಬಂದು ಅವರು ಸಿನಿಮಾಗಳು ಚೆನ್ನಾಗಿ ಮಾಡ್ಕೊಂಡು ಅವರು ಸಿನಿಮಾಗಳು ಹಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗಲೂ ಸಿನಿಮಾ ಮಾಡ್ತಾನೆ ಹೋಗ್ಬೋದು. ಸೊ ಅದು ಎಲ್ಲೋ ಕಡೆ ಬ್ಯೂಟಿ ಕಮ್ಮಿ ಆಗೋದು ಜಾಸ್ತಿ ಆಗೋದು
ಐ ಡೋಂಟ್ ಅಗ್ರಿ ವಿತ್ ದಟ್ ಸ್ಟೇಟ್ಮೆಂಟ್. ಸಿಮ್ರನ್ ಅವರು ಈಗಲೂ ಸಕ್ಕತ್ತಾಗಿದ್ದಾರೆ, ನೋಡಕ್ ಈಗಲೂ ಸೂಪರ್ ಆಗಿದ್ದಾರೆ, ಈಗಲೂ ಹೀರೋಯಿನ್ ಆಗಿನೇ ಆಕ್ಟ್ ಮಾಡಿದ್ದಾರೆ ಅದು ಟೂರಿಸ್ಟ್ ಫ್ಯಾಮಿಲಿ ಅಂತ ಸಿನಿಮಾ. ಸೊ ಐ ಥಿಂಕ್ ಅದೊಂದು ಇಂಡಿವಿಜುವಾಲಿಟಿ ಬಿಟ್ಟಿರೋದು, ನಾವು ಆತರ ಯಾರನ್ನು ಕಮೆಂಟ್ ಮಾಡೋದು. ಓಕೆ, ಇವಾಗ ಥ್ಯಾಂಕ್ ಯು ಸೊ ಮಚ್. ಇಷ್ಟು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.